spread the world. World. Great movie, entertainment movie totally. Please come. 100%. 2 hours 10 minutes enjoy ಮಾಡಿದ್ದೆ actually. 20 ನಿಮಿಷ ಸ್ಟೋರಿ ಬಂದಿದೆ. ಇಲ್ಲ ಎಕ್ಸಲೆಂಟ್ ಆಗಿದೆ, ರಿಯಲಿ ಗ್ರೇಟ್. ಎಲ್ಲ ಬರೋದು ಎಂಟರ್ಟೈನ್ಮೆಂಟ್, ಅದಿದೆ ಎಂಟರ್ಟೈನ್ಮೆಂಟ್. ನೋಡೋದ್ರಲ್ಲ ಅವ್ರು ಅವಾಗಲೇ ಬ್ರೋ ಒಂದ್ ಕಡೆ ಇಟ್ಕೊ ಬ್ರೋ, ಅಲ್ಲಾಡ್ಸ್ಬೇಡ ಪದೇ ಪದೇ. ಇಲ್ಲ ಅಲ್ಲಿಂದ ಬರ್ತಿದ್ದಾರೆ. ವೇಣು ಸರ್ ಅವರು ಫಾರಿನ್, ಯಾವ ಫಾರಿನ್ ಇರ್ತಾರಲ್ಲ, ಥೈಲ್ಯಾಂಡ್ಗೆ ಏನಾರು ಹೋಗಿ ಶೂಟಿಂಗ್ ಮಾಡ್ತಿರಲ್ಲ, ಅವರ ಕೈ ಚಳಕ, ಅವ್ರ ಕೈ ಚಳಕ ಹೇಗಿದೆ ಮೇಡಮ್? ಸೂಪರ್ ಆಗಿದೆ ಪಿಕ್ಚರ್, ತುಂಬ ಚೆನ್ನಾಗಿದೆ. ಯಾಕಂತಂದರೆ ಯೂತ್ಫುಲ್ ಆಗಿದೆ, ಒಂದು ರೀತಿ ನಮ್ಮನ್ನೆಲ್ಲನೂ ಕಾಡುತ್ತೆ. ಒಂದೊಂದು ಕ್ಯಾರೆಕ್ಟ್ರ್ ಕೂಡ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬೊಬ್ರು ಕೂಡ ವಿನಯ ಯು ಡನ್ ವೆರಿ ವೆಲ್, ತುಂಬ ಚೆನ್ನಾಗಿ ಕಾಣಿಸ್ತೀಯಾ. ಆಮೇಲೆ ಹೊಸ ಹುಡುಗಿ ನೀನು ಅನ್ಸೋದೇ ಇಲ್ಲ ಹೊಸ ಹುಡುಗಿ ಅಂತ ಹೇಳಿ. ಆಮೇಲೆ ಸಾಧು ಸೂಪರ್, ಸಾಧು ಕೋಕಿಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಗೆಳತಿ ಶ್ರುತಿ ಅಂತೂ ನಾನಂದೆ, ಅಯ್ಯೋ ಸಾಧು ನೀನ್ ಲವರ ಅಲ್ಲ, ನನಗಂತೂ ಸಾಧೇ ಒಂದು ಜೋಕ್ ಆಗಿತ್ತು. ಅದು ಒಂಥರ ಖುಷಿಯಾದ, ನಿಜವಾಗ್ಲೂ ಅವ್ರಿಗೆ ಅನಿಸಿದ್ದೆ ನಾನು. ಅವನು ಸಾಧು ಕೋಕಿಲ ಡನ್ ವಂಡರ್ಫುಲ್ ಜಾಬ್. ಆಮೇಲೆ ಶ್ರುತಿ, ಅವಿನಾಶ್, ಆ ಕೋರ್ಟ್ ಸೀನೇ ಇದೆಯಲ್ಲ ವೆರಿ ಇಂಟ್ರೆಸ್ಟಿಂಗ್. ಆ ಕೋರ್ಟ್ ಸೀನ್ ವಾದ ಮಾಡೋದು ಅದೆಲ್ಲರೂ ತುಂಬ ಇಂಟ್ರೆಸ್ಟಿಂಗ್. ಅದಾದಮೇಲೆ ಇವರಂತೂ ದೊಡ್ಡ ಸರ್ಪ್ರೈಸ್ ಕ್ಯಾರೆಕ್ಟ್ರು. ಎಲ್ಲದಕ್ಕಿಂತ ಚೆನ್ನಾಗಿ ಚಂದು ನೀನು ತುಂಬ ಚೆನ್ನಾಗಿ ಕಾಣಿಸ್ತೀವಿ. 2 ಗೆಟಪ್ಪಲ್ಲೂ ಕೂಡ ನಿನ್ನ ನಿಜವಾದ ಗೆಟಪ್ಪು ಪಾಪ ದಯವಿಟ್ಟು ಬದಲಾಯಿಸ್ಕೊತಿದ್ದ. ನಿನ್ನ ನಿಜವಾದ ಗೆಟಪ್ಪು ಮತ್ತು ಸಿನಿಮಾಗೋಸ್ಕರ ಗೆಟಪ್ಪು, ಅದು 2 ತುಂಬ ಚೆನ್ನಾಗಿ ಕಾಣಿಸ್ತೀಯ. ನನ್ನ ಯಜಮಾನ್ರಿಗೆ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಒಂದು ಫ್ರೇಮು ತುಂಬ ಚೆನ್ನಾಗಿದೆ. ಆ ಇಡೀ ಮನೆ ಫ್ಲ್ಯಾಟು ಇವನು ಸ್ವಂತ ಮನೆ ಆಯಿತಾ. ನನಗೆ ಯಾವಾಗಲೂ ಅದು ಕೇಳ್ತಿದ್ದೆ, ವೇಣುಗೆ ಇದೆಯಾ ನಿಮಗೆ ಲೈಟ್ ಕೊಟ್ಟಿದ್ರಾ, ಯೂನಿಟ್ ಕೊಟ್ಟಿದ್ರಾ ಅಂತ. ಏನು ಕೊಟ್ಟಿದ್ವ ನೀನು? ತುಂಬ ಚೆನ್ನಾಗಿ ಕಾಣಿಸಿರೋದ್ರಿಂದ ನೋಡಿ ಇವನು ಆ ಫ್ಲೋರಿಗೆ ಲೈಟ್ ಹೋಗಲ್ವಾ, ಎಲ್ಲಾದರೂ ಲೈಟ್ ಹೋಗುತ್ತೆ ಕಣಲು. ಆದರೂ ಲೈಟ್ ಇಲ್ಲದೆ ಮಾಡೋ ಕ್ಯಾಮ್ರಾಮನ್ ಭಾಳ ಕಷ್ಟ. ಅದರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಫ್ರೇಮು ಸೂಪರ್ ಆಗಿದೆ. ಆಮೇಲೆ ಪಿಕ್ಚರ್ ಯಾವಾಗಲೂ ಸಬ್ಜೆಕ್ಟ್ ಚೆನ್ನಾಗಿದ್ದರೆ ಇಡೀ ಟೀಮೇ ಗೆಲ್ಲುತ್ತೆ ಅನ್ನೋದಕ್ಕೆ ಫ್ಲರ್ಟ್ ಇಸ್ ದಿ ಎಕ್ಸಾಂಪಲ್. ಡೆಫಿನೆಟ್ಲಿ ನೀವು ಸಿನಿಮಾ ನೋಡಬೇಕು. ಐ ಥಿಂಕ್ ಯೂತ್ಫುಲ್ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಏನು ನಡೀತಿದೆ ಅನ್ನೋವಾಗ ಇನ್ನೇನೋ ನಡೀತಾ ಇರುತ್ತೆ ಅಲ್ಲಿ. ಅದು ತುಂಬ ಚೆನ್ನಾಗಿದೆ. ಫಸ್ಟ್ ಸಿನಿಮಾ ನಿನ್ನ ಡೈರೆಕ್ಷನಲ್ಲಿ ಬಂದಿರೋದು, ಅದು ನೀನೇ ಆ್ಯಕ್ಟ್ ಮಾಡಿರೋದು ಬಹುಶಃ. ಆಮೇಲೆ ಇನ್ನೊಂದು ಹೇಳ್ಬೇಕು, ಸುದೀಪ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಅವ್ನ ಸಾಂಗ್ ಎಷ್ಟು ಚೆನ್ನಾಗಿ ಹಾಡಿದ್ದಾನೆ ಅಂತಂದರೆ, ದೀಪು ಆ್ಯಂಡ್ ನೀನು ದೊಡ್ಡ ಶಕ್ತಿ ಈ ಸಿನಿಮಾಗೆ. ಯಾಕಂತಂದರೆ ಈಗಲೇ ಐ ಥಿಂಕ್ ನಾವು 2.25 ಗಂಟೆ ಸಿನಿಮಾ ನೋಡಿದ್ದೀವಿ. 2.25 ಗಂಟೆ ಸಿನಿಮಾ ನೋಡಿದ್ದೀವಿ. ಅದರಲ್ಲಿ 15 ನಿಮಿಷ 20 ನಿಮಿಷ ತೆಗೆದವನಂತೆ ಅವನು. ಬೆಸ್ಟ್ ಎಡಿಟರ್ ಸುದೀಪ್ ಅವರಿಗೆ ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಎಷ್ಟು ಚೆನ್ನಾಗಿ ಹಾಡಿದ್ದಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ರೀ. ಈಸ್ ಆಲ್ವೇಸ್ ಸ್ಟೈಲಿಶ್. ಸುದೀಪ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇಡೀ ಎಲ್ಲರೂ ನಿಜವಾಗ್ಲೂ ನೋಡಲೇಬೇಕು, ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಮತ್ತೊಮ್ಮೆ ನೋಡಬೇಕು ಯಾರು ಏನೇನು ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಎಸ್, ಇನ್ವೈಟಿಂಗ್ ಎಸ್. ಸಿನಿಮಾಗೆ ಮುಂಚೆ ನಮ್ಮ ಯಜಮಾನ್ರ ಕೆಲಸ ಮಾತಾಡಿದ್ರೆ ಹೆಂಗೆ ಮಾಡಿ ನೋಡಾದ್ಮೇಲೆ ಮಾತಾಡ್ಬೋದಲ್ವ ಇಷ್ಟ.